ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಎನರ್ಜಿ ಹೇಗಿದೆ, ಇವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರ ಮನಸ್ಥಿತಿ ಏನಿದೆ, ನಿಮ್ಮ ವಿಚಾರವಾಗಿ ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಕುರಿತಾಗೂ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಈ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲದೇ ಇರ್ಬೋದು, ಸಿಚುವೇಶನ್ ಏನೇ ಇರಬಹುದು, ನಿಮ್ಮದು ಅವ್ರದ್ದು, ಆದರೂ ಕೂಡ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಎಸ್, ಮೆಸೇಜಸ್ ನಿಮಗೆ ಅಂತಾನೇ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಓಕೆ, ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ವ್ಯಕ್ತಿಯ ಮನಸ್ಸನ್ನ ಈ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಸಲ ಹೇಳಿ ಈ ವ್ಯಕ್ತಿಯನ್ನು ವಿಜುವಲೈಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ಅಂದರೆ ವಿಜುವಲೈಸ್ ಮಾಡ್ಕೊಳ್ಳಿ. ನಾವು ರೀಡಿಂಗ್ನ ಶುರು ಮಾಡೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವರ ಎನರ್ಜಿ ಇವತ್ತು ಹೇಗಿದೆ, ನಿಮ್ಮ ವಿಷಯವಾಗಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವ್ರಿಗೆ ಈ ರಿಲೇಷನ್ಶಿಪ್ನ ಬಗ್ಗೆ ಯಾವ ರೀತಿಯಾದ ಇಮೋಷನ್ಸ್ ಇದೆ ಅಂತ ಕೂಡ ರೀಡಿಂಗ್ ಮಾಡೋಣ. ಇವತ್ತಿನ ಎನರ್ಜಿ ಅಂತ ಬಂದಾಗ ತುಂಬ ಸ್ಲೋ ಆಗಿದೆ ಅಂತ ಹೇಳ್ಬೋದು. ಸ್ಥಿಮಿತದಲ್ಲಿದ್ದಾರೆ ಈ ವ್ಯಕ್ತಿ, ಹಾಗೂ ಒಂದು ರೀತಿಯಾದ ತಾಳ್ಮೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಹಾಗೂ ನಿಮ್ಮ ವಿಚಾರವಾಗಿ ಅಂತ ಬಂದಾಗ ನಾನೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿ ಅವರ ನಡುವೆ ಯಾವ ರೀತಿಯಾದ ಮಾತುಕತೆಗಳು ಆಗ್ತಾಯಿತ್ತು, ರೆಗ್ಯುಲರಾಗಿ ಏನು ನಡೀತಾ ಇತ್ತು ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ತೋರಿಸ್ತಿದೆ. ಅಂದರೆ ನೀವಿಬ್ಬರು ಮೇ ಬಿ ಕಾಫಿ ಒಟ್ಟಿಗೆ ಕುಡಿತಾ ಇದ್ರೇನೋ, ಅಥವಾ ನೀವಿಬ್ಬರು ಹೊರಗಡೆ ಎಲ್ಲಾದರೂ ಒಂದು ಜಾಗಕ್ಕೆ ಹೋಗ್ತಾ ಇದ್ರೇನೋ, ರೆಗ್ಯುಲರಾಗಿ ನೀವೇನು ಮಾಡ್ತಾ ಇದ್ರಿ ಈ ವ್ಯಕ್ತಿ ಜೊತೆ, ಅದು ಏನೇ ಆಗಿರಲಿ, ಆ ಒಂದು ವಿಷಯವನ್ನು ಅವರ ಲೈಫ್ನಲ್ಲಿ ಈಗ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಬರ್ತಾ ಇದೆ. ಅಂದರೆ ಅದು ತುಂಬ ಚೆನ್ನಾಗೇ ಇತ್ತು, ಅವರ ಬಾಂಡಿಂಗ್ ಹಂಗಿತ್ತು ಅಂತ ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೀವು ಅವ್ರನ್ನ ಅರ್ಥ ಮಾಡ್ಕೋತಾ ಇದ್ರಿ, ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾ ಇದ್ರಿ. ಆ ಥರದ್ದು ಒಂದು ಎನರ್ಜಿ ಎಕ್ಸ್ಚೇಂಜ್ ನಿಮ್ಮಲ್ಲಿತ್ತು, ಆ ಥರದ್ದು ಒಂದು ಬಾಂಡಿಂಗ್ ನಿಮಗೆ ಆ ವ್ಯಕ್ತಿ ಜೊತೆ ಇತ್ತು ಅಂತ ಕೂಡ ರೀಡಿಂಗ್ನಲ್ಲಿ ಬರ್ತಾ ಇದೆ. ಆ ಥರ ಒಂದು ಸ್ವೀಟ್ ಮೆಮರೀಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ರಿ, ಅದನ್ನು ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಮಿಸ್ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ನಾನು ಆಗಲೇ ಹೇಳಿದಾಗೆ, ನಾನು ನೋಡ್ತಿರೋವಂಥದ್ದು, ಈ ವ್ಯಕ್ತಿ ನಿಮ್ಮ ಜೊತೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾಯಿದ್ರು. ನಾನು ಆಗಲೇ ಹೇಳಿದಾಗೆ ಮೇ ಬಿ ಇಬ್ಬರು ಹೋಗಿ ಒಟ್ಟಿಗೆ ಟೀ ಕುಡಿತಾ ಇದ್ರೋ ಏನೋ, ಅಥವಾ ಒಟ್ಟಿಗೆ ಕಾಫಿ ಕುಡಿತಾ ಇದ್ರೇನೋ, ಯಾವುದೋ ಒಂದು ದಿನ ನೀವು ಮಾಡ್ತಾ ಇದ್ರಿ ಈ ವ್ಯಕ್ತಿ ಜೊತೆ. ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಇವತ್ತು, ಪರ್ಟಿಕ್ಯುಲರಾಗಿ ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಮೇ ಬಿ ನಿಮ್ಮ ಜೊತೆ ಮಾತುಕತೆಗಳು ಆಡ್ತಾ ಇದ್ದಿದ್ದು, ಅಂದರೆ ಆ ಥರದ್ದೊಂದು ನೊಸ್ಟಾಲ್ಜಿಕ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಮ ಜಾಗವನ್ನು ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ಫೀಲ್ ಬರ್ತಾ ಇದೆ. ನೀವು ಕೊಡ್ತಾ ಇದ್ದಿದ್ದ ಒಂದು ಅಟೆನ್ಷನ್ ಆ ವ್ಯಕ್ತಿಗೆ ಯಾರೂ ಕೊಡದೇ ಇರ್ಬೋದು ಪ್ರೆಸೆಂಟ್, ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ, ಅದನ್ನು ಪರ್ಟಿಕ್ಯುಲರಾಗಿ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ. ಅವ್ರಿಗೆ ಏನು ಅನಿಸ್ತಿದೆ ಅಂದರೆ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅನಿಸುತ್ತೆ, ಕಾಲ ಮೀರಿ ಹೋಯ್ತೇನೋ, ನಾನು ಮುಂದೆ ಹೋಗ್ಬಿಟ್ಟಿದ್ದೀನಿ, ಮುಂದೆ ಲೈಫ್ನ ನಾನು ಇವಾಗ ಕಟ್ಕೊಂಡು ಹೋಗಬೇಕಾಗತ್ತೆ, ಇನ್ನು ನಾನೇನು ಎಫರ್ಟ್ಸ್ ಹಾಕೋದ್ರಲ್ಲಿ ಅರ್ಥ ಇಲ್ವೇನೋ ಅನ್ನೋ ಹಾಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇವ್ರಿಗೇನು ಅನಿಸ್ತಿದೆ ಅಂದರೆ, ಮೊದಲು ನೀವು ಅವರು ಇದ್ದ ಹಾಗೆ ಇವಾಗ ಇರೋಕ್ಕಾಗೋದಿಲ್ಲ. ಮೇ ಬಿ ಸರ್ಕಮ್ಸ್ಟೆನ್ಸಸ್ ಹಂಗಿರ್ಬೋದು, ನಿಮ್ಮದು ಅವ್ರದ್ದು ಆ ಥರದ್ದು ಒಂದು ಸಿಚುವೇಶನ್ ಇರ್ಬೋದು. ಆ ಥರ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರೋ, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೋ, ಬೇಸಿಕ್ಲಿ ಆ ಬಿರುಕು ರಿಲೇಷನ್ಶಿಪ್ನಲ್ಲಿ ಬಂದಿದೆ. ಅಂದರೆ ಮೊದಲು ಇದ್ದೀಗ ಒಬ್ಬ ವ್ಯಕ್ತಿ ಮೊದಲು ಹಿಂಗಿದ್ವಿ ಅಂತ ಪಾಸ್ಟ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅಂದರೆ, ಅದು ಪ್ರೆಸೆಂಟ್ನಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು. ಈಗ ಪಾಸ್ಟ್ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಹಿಂಗಿದ್ವಿ ಅನ್ನೋದ್ರ ಬಗ್ಗೆ ಅವರು ಪರ್ಟಿಕ್ಯುಲರಾಗಿ ಆ ಒಂದು ಇನ್ಸಿಡೆಂಟ್ನ ಅವರು ಮನಸ್ಸಿಗೆ ಹಾಕ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಒಳ್ಳೆ ಮೆಮೊರೀಸ್ನ ಅವರು ಮಿಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಪ್ರೆಸೆಂಟ್ನಲ್ಲಿ ಹಾಗೆ ಅವರ ರಿಲೇಷನ್ಶಿಪ್ ಇಲ್ಲ, ಮತ್ತು ಹಾಗೆ ಕಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅನ್ನುವಂಥ ಒಂದು ಭಯ, ಆತಂಕ ಈ ವ್ಯಕ್ತಿಯಲ್ಲಿ ಕಾಡ್ತಾ ಇದೆ.
ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕೂ ಹಿಂಜರಿತಾ ಇದ್ದಾರೆ ಅಂತ ಇವತ್ತು ರೀಡಿಂಗ್ನಲ್ಲಿ ಬರ್ತಾ ಇದೆ. ಏಕೆಂದರೆ ಅವ್ರಿಗೆ ಏನು ಅನಿಸ್ತಿದೆ ಅಂದರೆ ನಿಮಗೆ ಮೇ ಬಿ ಹೊಸ ಗೆಳೆಯರೋ ಅಥವಾ ಫ್ರೆಂಡ್ಸ್, ಆ್ಯಸ್ ಐ ಟೋಲ್ಡ್, ಗೆಳೆಯರಿರ್ಬೋದು ಅಥವಾ ಏನೋ ಒಂದು ನಿಮ್ಮದು ಹೊಸದಾದ ಸರ್ಕಲ್ನೇ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ಏನೋ ಆ ಥರದ್ದು ಯೋಚನೆ ಬರ್ತಾ. ಅಂದರೆ ಅವ್ರು ಇವಾಗ ನಿಮ್ಮನ್ನು ಮಿಸ್ ಮಾಡಿಕೊಂಡ ಹಾಗೆ ಆಳವಾಗಿ ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇಲ್ವೇನೋ ಅನ್ನೋ ಹಾಗೂ ಈ ವ್ಯಕ್ತಿ ಆ ಥರ ಯೋಚನೆ ಮಾಡ್ತಾಯಿದ್ದಾರೆ. ಬಿಕಾಸ್ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು ಒಂದಷ್ಟು ದಿನದಿಂದ ನಿಮ್ಮ ಲೈಫ್ನಲ್ಲಿ ಅವ್ರಿಗೆ ಏನು ನಡೀತಾ ಇದೆ ಅಂತಲೂ ಗೊತ್ತಿಲ್ಲದೆ ಇರ್ಬೋದು. ಅದರಿಂದ ಅವ್ರಿಗೆ ಹಾಗೆ ಅನಿಸ್ತಾ ಇದೆ. ನೀವು ಮೂವ್ ಆನ್ ಆಗಿ ನೀವು ನಿಮ್ಮ ಲೈಫ್ ಕಡೆಗೆ ಫೋಕಸ್ಡ್ ಆಗಿ ಹಾಗೂ ಹೊಸ ಪರಿಚಯಗಳನ್ನ ಮಾಡ್ಕೊಂಡಿದ್ದೀರೇನೋ, ಹೊಸದಾದ ಲೈಫ್ನ ನೀವು ಕಟ್ಕೊಂಡು ಬಿಟ್ಟಿದ್ದೀರೇನೋ ಅನ್ನೋ ಹಾಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ಒಂದೇನು ಅನಿಸ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ ಆ ಒಂದು ಇನ್ನೋಸೆನ್ಸ್ನ ಹೊಂದಿತ್ತು. ಇನ್ನೋಸೆನ್ಸ್ ಅಂದರೆ ಏನು? ಈಗ ನೀವು ಬಾಲ್ಯದಲ್ಲಿ ಫ್ರೆಂಡ್ಶಿಪ್ನ ಹೊಂದಿರ್ತೀರಲ್ಲ, ಅಂದರೆ ನಿಮ್ಮ ಬಾಲ್ಯದ ಫ್ರೆಂಡ್ಸ್ ಜೊತೆ ಇದ್ದ ಒಂದು ರಿಲೇಷನ್ಶಿಪ್ ಥರ ಈ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಇತ್ತು ಅಂತ ಹೇಳ್ತಾ ಇದ್ದೀನಿ. ಈಗ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಮೆಮೊರೇಬಲ್. ಅಲ್ಲಿ ಯಾವುದೇ ರೀತಿಯಾದ ಕಾಂಪಿಟೇಷನ್, ನೆಗೆಟಿವಿಟಿ ಇರಲ್ಲ. ಇನ್ನೋಸೆನ್ಸ್ ಅಂದಾಗ ಏನು? ಆ ಒಂದು ತಿಳಿಯಾದ ಮನಸ್ಸಿರುತ್ತೆ, ಹಾಲಿನಂಥ ಮನಸ್ಥಿತಿ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ ನಮಗೆ. ಹಾಗೆ ನಿಮ್ಮದೂ ಒಂಥರ ಪುನೀತವಾಗಿ, ಒಂಥರ ಇನ್ನೋಸೆನ್ಸ್ ಭರಿತವಾಗಿ, ಒಂದು ನೆಗೆಟಿವಿಟಿ ಇಲ್ಲದೆ ತುಂಬ ಪಾಸಿಟಿವ್ ಆಗಿ, ಜಾಲಿಯಾಗಿ, ತುಂಬ ಲೈಟಾಗಿ, ಸಾಫ್ಟಾಗಿ, ಸ್ವೀಟಾಗಿ ಇದ್ದಿದ್ದು ರಿಲೇಷನ್ಶಿಪ್ ಇದು. ಅದನ್ನು, ಆ ಕ್ಷಣಗಳನ್ನ ಇವರು ಪ್ರೆಸೆಂಟ್ನಲ್ಲಿ ಪರ್ಟಿಕ್ಯುಲರಾಗಿ ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಸ್ಟ್ರಾಂಗಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಮೇ ಬಿ ಆ ವ್ಯಕ್ತಿಗೆ ಮತ್ತೆ ಆ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಬೇಕು ಅನಿಸ್ತಾ ಇರ್ಬೋದೇನೋ, ಅದಕ್ಕೆ ಅವರು ಅದು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಮತ್ತೆ ಅದು ಬೇಕು ನನಗೆ ಅಂತ ಅನಿಸ್ತಾ ಇರ್ಬೋದು. ಹಾಗೂ ಓಕೆ, ನೀವು ಆ ಮನಸ್ಥಿತಿಲಿ ಈಗ ಅವ್ರಿಗೆ ಬೇಕು ಅಂದ ತಕ್ಷಣ ನೀವು ರೆಡಿ ಇದ್ದೀರೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಅವ್ರಿಗೆ. ಸೊ ಇದೆಲ್ಲ ನಾನು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಗೆ ಇನ್ನೊಂದೇನು ಅನಿಸ್ತಿದೆ ಅಂದರೆ, ನೀವು ಪನಿಷ್ ಮಾಡ್ತೀರೇನೋ ಅಂತ. ಪನಿಷ್ ಅಂದರೆ ಏನು? ನೀವೇ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ಬೋದೇನೋ, ನೀವೇ ನೋವಾಗೋ ಹಾಗೆ ಮಾತಾಡ್ಬೋದೇನೋ, ಅಥವಾ ನೀವು ಇಗ್ನೋರ್ ಮಾಡಿ ಮುಂದೆ ಹೊಟ್ಟೋಗ್ಬೋದೇನೋ, ನಿನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ರ್ಯಾಶ್ ಆಗಿ ಮಾತಾಡ್ಬೋದೇನೋ ನೀವು ಅವ್ರ ಹತ್ರ, ಅಗ್ರೆಸಿವ್ ಆಗ್ಬೋದೇನೋ ನೀವು ಅವ್ರ ಹತ್ರ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಹಾಗೆ ನೋವು ಉಂಟು ಮಾಡಿರ್ಬೋದು ಪಾಸ್ನಲ್ಲಿ, ಅದರಿಂದ ಅವ್ರಿಗೆ ಹಾಗೆಲ್ಲ ಯೋಚನೆ ಬರ್ತಾ ಇದೆ. ನಾನು ಹೀಗೆಲ್ಲ ನಡ್ಕೊಂಡು ಬಿಟ್ಟಿದ್ದೀನಲ್ಲ, ನನ್ನ ಹತ್ರನೂ ಹೀಗೆ ಈ ವ್ಯಕ್ತಿ ನಡ್ಕೋಬೋದೇನೋ, ನನ್ನ ಮನಸ್ಸನ್ನು ನೋವು ಮಾಡಿಬಿಡ್ತಾರೇನೋ, ಈಗಲೇ ಹಾಳಾಗ್ಬಿಟ್ಟಿದೆ ರಿಲೇಷನ್ಶಿಪ್, ಇನ್ನೂ ಹಾಳಾಗ್ಬಿಡುತ್ತೇನೋ ನಾನು ಹೀಗೆಲ್ಲ ಮಾಡಿದ್ರೆ. ಸೊ ಈ ಥರ ಎಲ್ಲ ಈ ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ. ಇವತ್ತು ಸ್ಟ್ರಾಂಗಾಗಿ ಕ್ಯಾಂಡಲ್ ವ್ಯಾಕ್ಸೆಲ್ಲ ನೋಡ್ತಾ ಇರೋದೇ ಪಾಸಿಟಿವ್ ಮೆಮೊರೀಸ್ ಬಗ್ಗೆನೇ ಇವರು ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೀವು ಕೊಟ್ಟಿರುವಂಥ ಪ್ರೀತಿ, ವಿಶ್ವಾಸ, ಗೌರವ, ಮಮತೆ, ಅದೆಲ್ಲ ಆ ವಿಚಾರಗಳ ಬಗ್ಗೆನೇ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನೊಂದು ಫ್ಯಾಮಿಲಿ ಅನ್ನೋ ಹಾಗೆ ನೋಡಿದ್ದಾರೆ, ನಿಮ್ಮನ್ನು ಒಂದು ಬ್ಲಡ್ ಅನ್ನೋ ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಈಗ ಒಂದೊಂದು ರಿಲೇಷನ್ಶಿಪ್ಸೇ ಹಾಗೆ ಅದ್ಭುತವಾಗಿರುತ್ತೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂದರೂ ಕೂಡ ಆ ಥರದ ಬಾಂಡಿಂಗ್ ಇರುತ್ತೆ. ಆ ಥರದ ಒಂದು ಭಾವನೆಯನ್ನು ಈ ವ್ಯಕ್ತಿ ನಿಮ್ಮ ಹತ್ರ ಹೊಂದಿದ್ರು. ನೀವು ಹಾಗೆ ಇದ್ರಿ. ಆ್ಯಕ್ಚುಲಿ ನಿಮ್ಮ ಅವರ ನಡುವೆ ಯಾವುದೇ ರೀತಿಯಾದ ಬ್ಯಾಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ನಾನು ನೋಡ್ತಾ ಇಲ್ಲ. ಚಿಕ್ಕ ವಿಷಯಕ್ಕೆ ಏನೋ ನಿಮ್ಮ ಅವರ ನಡುವೆ ಕಲಹಗಳಾಗಿ ಈಗ ದೂರ ಆಗಿದ್ದೀರಾ. ಆದರೆ ಅದೇನೋ ನಾನು ಮೇಜರ್ ಏನೋ ಒಂದು ದೊಡ್ಡ ವಿಷಯಕ್ಕೆ ಆಯಿತು ಅಂತ ನಾನು ನೋಡ್ತಾ ಇಲ್ಲ. ಚಿಕ್ಕ ವಿಷಯದಿಂದನೇ ಅದು ದೊಡ್ಡ ವಿಷಯ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸೊ ನೀವಿಬ್ಬರು ಈಗಲೂ ಮಾತಾಡ್ಬಿಡ್ಬೋದು, ಆದರೆ ಮೇ ಬಿ ಈಗೋ ಬರ್ತಾ ಇದೆ ನಿಮ್ಮ ಅವರ ನಡುವೆ. ಆ ಥರದ್ದು ಒಂದು ಅಹಂ ಭಾವನೆ ಇರ್ಬೋದು, ಅದರಿಂದ ಅವರು ಹಿಂಜರಿತಾ ಇರ್ಬೋದು. ನಿಮಗೂ ಇವಾಗ ಒಂದು ನೀವೇನು ಮಾಡ್ಬೋದು ಅಂದರೆ, ನಿಮ್ಗೆ ಇವಾಗ ಮಾತಾಡಬೇಕು ಅನಿಸ್ತಾ ಇದೆ ಅಂದರೆ, ಈ ವ್ಯಕ್ತಿ ಜೊತೆ ಬಾಂಡಿಂಗ್ನ ಬೆರೆಸ್ಕೋಬೇಕು ಅನಿಸ್ತಾ ಇದೆ ಅಂದರೆ, ನೀವು ಇವಾಗ ರೈಟ್ ಟೈಮ್ ಈಗ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಸ್ವೀಟರ್ ಎನರ್ಜಿನಲ್ಲಿದ್ದಾರೆ ಇವರು. ಇವಾಗ ಸ್ವೀಟರ್ ಎನರ್ಜಿನಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಆದರೆ ಅದು ನಿಮಗೆ ಅನ್ನಿಸ್ಬೇಕು. ನಿಮ್ಗೆ ಅನಿಸಿದ್ರೆ ಮಾತ್ರ ನೀವು ಮಾಡಿ, ಇಲ್ಲ ಅಂದರೆ ನೀವು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವಿವಾಗ ಓಕೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೋ ಇಲ್ವೋ, ಅವ್ರು ಆ ಥರ ಹಿಂಜರಿಕೆ ಇಟ್ಕೊಂಡಿದ್ದಾರಲ್ಲ, ನಾನು ಮಾಡಿಬಿಡ್ಲಾ ಅಂತ ನಿಮ್ಗೆ ಅನಿಸ್ತಿರ್ಬೋದಲ್ವ. ನಿಮ್ಗೆ ಅನಿಸ್ತಿದೆ ಅಂದರೆ ನೀವು ಮಾಡಿ. ಏಕೆಂದರೆ
ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ, ಪಾಸಿಟಿವ್ ಆಗಿ ಬರುತ್ತೆ ಅಂತ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ತೋರಿಸ್ತಾ ಇದೆ. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಾನು ಅಷ್ಟೇ ಪಿಕ್ ಮಾಡೋಕ್ಕಾಗಿದ್ದು. ನಾನೀಗ ಕೆಲವು ಮೆಸೇಜಸ್ನ ಕೂಡ ಅವರಿಂದ ನಿಮಗೆ ಏನು ಮೆಸೇಜಸ್ ಇದೆ, ಈ ವ್ಯಕ್ತಿಯಿಂದ ಏನಿದೆ ಮೆಸೇಜಸ್ ಅಂತ ನಾನು ಚೆಕ್ ಮಾಡ್ತೀನಿ. ಈ ವ್ಯಕ್ತಿಯಿಂದ ನಿಮಗೆ ಏನಿದೆ ಮೆಸೇಜಸ್, ಈ ವ್ಯಕ್ತಿ ಏನು ಹೇಳ್ಕೊಳಕ್ಕೆ ಹೊರಟಿದ್ದಾರೆ. ಯು ನೋ ಮೀ ಬೆಟರ್ ದೆನ್ ಎನಿ ಒನ್ ಎಲ್ಸ್ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಗೊತ್ತಿರೋ ಹಾಗೆ ನನ್ನ ಬಗ್ಗೆ ಇನ್ಯಾರಿಗೂ ಗೊತ್ತಿಲ್ಲ, ನೀನು ನನ್ನನ್ನು ಅಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಆ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ಡೂ ಥಿಂಗ್ಸ್ ಟು ಮೇಕ್ ಮೀ ಹ್ಯಾಪಿ. ನೀನು ಏನೇನು ಕೆಲಸಗಳು ಮಾಡ್ತೀಯಾ ನೋಡು, ಅದೆಲ್ಲ ನನ್ನ ಖುಷಿಗೋಸ್ಕರ ಮಾಡ್ತೀಯಾ, ನಿನ್ನಲ್ಲಿ ಆ ಸ್ವಾರ್ಥತೆ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಯು ಆ್ಯಂಡ್ ಮೀ ಡೀಲ್ ವಿತ್ ಎವ್ರಿ ಸಿಚುವೇಶನ್ ವೆಲ್. ನಾವಿಬ್ಬರು ಪಾರ್ಟ್ನರ್ಸ್ ಆಗು ಕೂಡ ಬೆಸ್ಟ್ ಆಗಿದ್ದೀವಿ, ಒಟ್ಟಿಗೆ ನಾವೆಲ್ಲ ಕೆಲಸಗಳನ್ನೂ ಮನ್ಸು ಮಾಡಿದ್ರೆ ಅದ್ಭುತವಾಗಿ ಮಾಡಬಹುದು, ನಾವಿಬ್ಬರು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಹೊಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯು ಬ್ರಿಂಗ್ ಪೀಸ್ ಟು ಮೀ ಅಂತ ಹೇಳ್ತಾ ಇದ್ದಾರೆ. ಯು ಬ್ರಿಂಗ್ ಪೀಸ್ ಟು ಮೀ ಅಂದರೆ ನೀನು ನನ್ನ ಲೈಫಿಗೆ ಶಾಂತತೆಯನ್ನು ತರ್ತೀಯ. ನಾನು ನಿಮಗೆ ರೀಡಿಂಗ್ ಶುರು ಮಾಡಿದ್ದು ಪೀಸಿಂದಾನೆ. ನಾನು ಹೇಳಿದ್ನಲ್ಲ, ನಾನು ಫಸ್ಟ್ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ಅಂತ ಬಂದಾಗ ಅದು ನಾನು ಹೇಳೋವಾಗಲೇ ಹೇಳಿದೆ ನಿಮಗೆ ಅದನ್ನು. ಅವರು ತುಂಬ ತಾಳ್ಮೆ, ಒಂಥರ ತುಂಬ ಕೋಮಲವಾಗಿದೆ ಅವ್ರ ಮನಸ್ಥಿತಿ ಇವತ್ತು ಅಂತ. ಸೊ ಅದನ್ನೇ ಅವರು ಇವಾಗ ಪೀಸ್ಫುಲ್ ಸ್ಟೇಟಲ್ಲಿದ್ದಾರಲ್ಲ, ಅದರಿಂದ ನಿಮ್ಮನ್ನು ಸ್ಟ್ರಾಂಗ್ ಆಗಿ ಅವರು ನೆನೆಸ್ಕೊಳ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಟ್ಯಾರೋ ಮುಖಾಂತರವಾಗೂ ಇನ್ನೂ ಏನು ತಿಳ್ಕೊಬೋದು ಈ ರಿಲೇಷನ್ಶಿಪ್ ವಿಚಾರವಾಗಿ ಅಂತ ನಾನು ನೋಡ್ತಾ ಇದ್ದೀನಿ. ನೀವಿನ್ನೇನು ಸ್ಟೆಪ್ಸ್ ತೊಗೋಬೋದು, ನಿಮ್ಗೆ ಅಡ್ವೈಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಫಸ್ಟ್ ಟ್ಯಾರೋ ಮಾಡಿಬಿಡೋಣ. ನಿಮ್ಮ ಅವರ ನಡುವೆ ಈ ರಿಲೇಷನ್ಶಿಪ್ ವಿಷಯವಾಗಿ ಅಂತ ನೋಡೋಕ್ಕೆ ಹೋದಾಗ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನಾಗಬಹುದು. 8 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇಬ್ಬರು ನೋವು ಅನುಭವಿಸ್ತಿದ್ದೀರಾ. ಈ ಥರದ್ದು ಒಂದು ಬಿರುಕು ಉಂಟಾಗಿದೆಯಲ್ಲ ನಿಮ್ಮ ಅವರ ನಡುವೆ. ಈಗ ನಾನು ಸುಮಾರು ಜನಕ್ಕೆ ಕಾಂಟ್ಯಾಕ್ಟ್ ಇಲ್ಲದೆ ಇರೋ ಥರನೇ ನೋಡ್ತಾ ಇದ್ದೀನಿ. ಈ ಬಿರುಕು ನಿಮಗೂ ಪೇಯ್ನ್ ಕೊಡ್ತಾ ಇದೆ, ಅವ್ರಿಗೂ ಈಕ್ವಲಾಗಿ ಪೇಯ್ನ್ ಕೊಡ್ತಾ ಇದೆ. ಅವರು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಹಾಗೂ ನೀವು ಕೊಟ್ಟಿರುವಂಥ ಒಂದು ಪ್ರೀತಿ ಯಾರೂ ಅವರು ಕೊಟ್ಟಿಲ್ಲ ಅನ್ನೋದು ಸ್ಟ್ರಾಂಗಾಗಿ ಆ ವ್ಯಕ್ತಿಯ ಮೈಂಡಲ್ಲಿ ಇದೆ. ಓಕೆ, ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ, ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಫೈರ್ ಎಲಿಮೆಂಟ್, ಆ ವ್ಯಕ್ತಿಗೆ ನಿಮ್ಮನ್ನು ಮಾತಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಸ್ಟ್ರಾಂಗಾಗಿ ಇವತ್ತು ಬಂದಿದೆ. ಇವತ್ತು ಅವರು ಮಾತಾಡಲೇಬೇಕು, ಅವರು ರೀಚ್ ಔಟ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಸ್ವಲ್ಪ ಗೊಂದಲ ಕೂಡ ಇದೆ. ಹೇಳಿದ್ನಲ್ಲ, ನೀವೇ ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋವಂಥ ಒಂದು ಭಯದಿಂದ ಅವರು ಸ್ವಲ್ಪ ಹಿಂಜರಿತಿರ್ಬೋದು. ಆದರೆ ನಾನು ಅದನ್ನು ಪಿಕ್ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಆದರೆ ನೀವು ಮಾಡಬಹುದು, ಮಾಡೋ ಮನಸ್ಥಿತಿ ಅಂದರೆ ನೀವು ಖಂಡಿತವಾಗ್ಲೂ ಇವತ್ತು ಮಾಡ್ಬೋದು. 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ನಿಮ್ಮ ಅವರ ಇನ್ವೆಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಾಗೂ ಡೆತ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಕೆಲವರು ಹಾಳು ಮಾಡಿದ್ದಾರೆ ನಿಮ್ಮ ಅವರ ರಿಲೇಷನ್ಶಿಪ್. ಓಕೆ, ಅದು ಬೇಕು ಅಂತ ಆಯಿತೋ ಬೇಡ ಅಂತ ಆಯಿತೋ ಕೆಟ್ಟ ಕಣ್ಣು ಬಿದ್ದಿದೆ ನಿಮ್ಮ ರಿಲೇಷನ್ಶಿಪ್ಗೆ, ಅದರಿಂದ ಎಂಡ್ ಆಗಿದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಕೆಲವರಿಗೆ ಈ ವ್ಯಕ್ತಿ ನಿಮ್ಮನ್ನು ರೀಚ್ ಔಟ್ ಆಗದೇ ಇರ್ಬೋದು ಅಂತ ಕೂಡ ಬರ್ತಾ ಇದೆ. ಕೆಲವರಿಗೆ ಆಗಬಹುದು ಸ್ಟ್ರಾಂಗ್ ಆಗಿ ಅಂತ ಬರ್ತಾ ಇದೆ. ಕೆಲವರಿಗೆ ಅವರು ಆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಹತ್ರ ಬರದೇ ಇರಬಹುದು ಅಂತಲೂ ತೋರಿಸ್ತಾ ಇದೆ. ಸಿನ್ಸ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಬಹಳಷ್ಟು ಎನರ್ಜೀಸ್ನ ನಾನು ಪಿಕ್ ಮಾಡ್ತೀನಿ. ಬಟ್ ನಾನು ಕೆಲವರಿಗೆ ಏನು ನೋಡ್ತಾ ಇದ್ದೀನಿ, ವಿತಿನ್ 7 days ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಇಂಟೆನ್ಷನ್ ಇದೆ ಅಂದರೆ ನೀವು ಮಾಡಬಹುದು. ಆದರೆ ಕೆಲವರಿಗೆ ಮಾತ್ರ ಏನು ತೋರಿಸ್ತಿದೆ ಅಂದರೆ, ಡೆತ್ ಬರ್ತಿರೋದ್ರಿಂದ ಆ ವ್ಯಕ್ತಿ ಕೆಟ್ಟದಾಗಿ ಇನ್ಫ್ಲುಯೆನ್ಸ್ ಆಗಿ ಬೇರೆ ಅವ್ರ ಮಾತು ಕೇಳಿಕೊಂಡು ಈ ರಿಲೇಷನ್ಶಿಪ್ನ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಆಯಿತಾ? ಆ ಒಂದು ರೀಸನ್ ಇಟ್ಕೊಂಡು ಅವರು ಇದನ್ನು ಮುಂದುವರ್ಸೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಯಾರೇ ಆಗಿರ್ಬೋದು, ಹೇಳ್ಕೊಟ್ಟಿದ್ದಾರಲ್ಲ ಬ್ರೇಕ್ ಮಾಡು ಅಂತ, ಅವರು ಅಷ್ಟು ಕ್ಲೋಸಾಗಿ ಇವ್ರಿಗೆ ಆಗಿರ್ಬೋದು. ಮೇ ಬಿ ಅವರ ಫ್ಯಾಮಿಲಿಲಿ ಈ ವ್ಯಕ್ತಿ ಇರ್ಬೋದು, ಅಂದರೆ ಒಂದೇ ಮನೇಲಿರ್ಬೋದು. ಅದರಿಂದ ಹೀಗೆಲ್ಲ ಆಗ್ತಾಯಿದೆ. ಬಟ್ ನಾನು ಕಾಂಟ್ಯಾಕ್ಟ್ ಕೆಲವರಿಗೆ ಈ ಕೂಡಲೇ ನೋಡ್ತಾ ಇದ್ದೀನಿ, ವಿತಿನ್ 7 days ಕೂಡ ನೋಡ್ತಾ ಇದ್ದೀನಿ. ಅವರಿಂದ ನಿಮಗೇನಿದೆ ಮೆಸೇಜಸ್ ಅಂತ ಕೂಡ ಹೇಳ್ಬಿಡ್ತೀನಿ. ಈಗ ಇರುವಂಥ ಕಂಡೀಷನ್ಗೆ ನಿಮಗೆ ಇರುವಂಥ ಅಡ್ವೈಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಬರ್ತಿರೋದು ಇಂಪಾರ್ಶಾಲಿಟಿ ಬರ್ತಾ ಇದೆ.
ನೀವಿವಾಗ ಒಂದು ಬ್ಯಾಲೆನ್ಸ್ಡಾಗಿ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ, ಒಂದು ಸ್ಥಿಮಿತದಲ್ಲಿರಿ. ನಿಮ್ಮ ಲೈಫ್ ಇವಾಗ ಹೆಂಗಿದೆ, ಚೆನ್ನಾಗೇ ಇದೆ ಅಂತ ಬರ್ತಾ ಇದೆ. ನಿಮ್ಮ ಕಡೆಯಿಂದ ನೀವು ಏನು ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋತೀನಿ ಅನ್ನೋ ಸ್ಟ್ರಾಂಗ್ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಪರ್ಸೆಪ್ಷನ್ ಕಾರ್ಡ್ ಬರ್ತಾ ಇದೆ. ಓಕೆ, ಪರ್ಸೆಪ್ಷನ್ ಅಂದರೆ ಅವ್ರು ಇನ್ನೂ ರಿಫ್ಲೆಕ್ಷನ್ ಮಾಡ್ಕೋಬೇಕು. ಅವ್ರು ಈ ರಿಲೇಷನ್ಶಿಪ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪರ್ ಅನಾಲಿಸಿಸ್ ಮಾಡ್ಕೋಬೇಕು. ಮಾಡಲಿಲ್ಲ ಅಂದ್ರೇ ಪ್ರಾಬ್ಲಮ್ ಆಗುತ್ತೆ ಅಂತ ಬರ್ತಾ ಇದೆ. ವಿಕ್ಟಿಮ್ ಮೆಂಟ್ಯಾಲಿಟಿ ಬರ್ತಾ ಇದೆ. ಈ ವ್ಯಕ್ತಿಗೆ ಏನು ಅನಿಸ್ತಿದೆ ಅಂದರೆ, ಓಕೆ ನನ್ನಲ್ಲೇನೋ ಇದೆ ಪ್ರಾಬ್ಲಮ್, ನಾನೇ ಸರಿ ಇಲ್ಲ. ಸೊ ವಿಕ್ಟಿಮ್ ಹುಡ್ ಜಾಸ್ತಿ ಇದೆ. ವಿಕ್ಟಿಮ್ ಹುಡ್ ಅಂದರೆ ಏನು, ತನ್ನನ್ನು ತಾನೇ ದೂಷಿಸ್ಕೋತಾ ಇದ್ದಾರೆ, ತನ್ನನ್ನು ತಾನೇ ಪನಿಷ್ ಕೂಡ ಮಾಡ್ಕೋತಾ ಇದ್ದಾರೆ, ಅದೆಲ್ಲ ನಡೀತಾ ಇದೆ. ಸೊ ಅದು ಅವ್ರ ಸ್ಟ್ರಗಲ್, ನಿಮ್ಮ ಸ್ಟ್ರಗಲ್ ಅಲ್ಲ. ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಲೈಫ್ ಕಡೆಗೆ, ನಿಮ್ಮ ಗುರಿಗಳ ಕಡೆಗೆ ನೀವು ಎಫರ್ಟ್ಸ್ ಹಾಕಿ, ಎನರ್ಜಿ ಹಾಕಿ. ನನ್ನ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಏನಾಗ್ತಾ ಇದೆ ಅಂದರೆ, ಈ ವ್ಯಕ್ತಿ ತುಂಬಾ ಗೊಂದಲನೂ ಹೊಂದಿದ್ದಾರೆ. ಮನಸ್ಥಿತಿ ಹೇಗಿದೆ ಅಂದರೆ ಇವತ್ತಿದ್ದಂಗೆ ನಾಳೆ ಇಲ್ಲ, ಆ ಥರದ್ದು ಒಂದು ಫಿಕಲ್ ಮೈಂಡೆಡ್ನೆಸ್ ಕೂಡ ನಾನು ಪಿಕ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆ. ಹಾಗೂ ಬೇರೆ ಅವ್ರು ನನ್ನ ಲೈಫಲ್ಲಿ ಹೋಗ್ಬಿಡ್ತಾರೆ, ಇನ್ಯಾರೋ ಇದ್ದಾರೆ ಅವ್ರ ಲೈಫಲ್ಲಿ, ಅವರು ಹೊರ್ಟೋಗ್ಬಿಡ್ತಾರೆ, ನಿಮ್ಮ ಕ್ಲೋಸ್ ಆದರೆ ಅವ್ರು ಹೊರ್ಟೋಗ್ಬಿಡ್ತಾರೆ ಅನ್ನೋ ಭಯನೂ ಇದೆ. ಎನ್ಲೈಟನ್ಮೆಂಟ್ ಬರ್ತಿರೋದ್ರಿಂದ ಇನ್ನೂ ಸ್ವಲ್ಪ ಅವರು ಚೇಂಜ್ ಆಗಬೇಕು, ಆ್ಯಸ್ ಅ ಪರ್ಸನ್ ಚೇಂಜ್ ಆಗಬೇಕು. ಅವರಲ್ಲಿ ಬದಲಾವಣೆ ಬರಲಿಲ್ಲ ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ನೀವೇನು ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೂಡ ತೋರಿಸ್ತಾ ಇದೆ. ಲಾಸ್ಟ್ ಮೆಸೇಜ್ ನಿಮಗೇನು ಬರ್ತಾ ಇದೆ ಅಂದರೆ ಕ್ರಿಯೇಷನ್ ಬರ್ತಾ ಇದೆ. ಈಗ ನಿಮ್ಮ ಲೈಫ್ನ ಗುರಿಗಳ ಕಡೆಗೆ ನೀವು ಎಫರ್ಟ್ಸ್ ಹಾಕಿ, ಏನಾದರೂ ದೊಡ್ಡದಾಗಿ ಕೈ ಹಾಕಿ ಕೆಲಸಕ್ಕೆ. ಈಗ ನಿಮಗೇನೋ ಒಂದು ಮಾಡಬೇಕು ಅನ್ನೋದಿರುತ್ತೆ, ಆದರೆ ನೀವು ಅದಕ್ಕೆ ಕೈಯೇ ಹಾಕಿರೋದಿಲ್ಲ. ಓಕೆ, ಅದು ನಿಮ್ಮ ಪ್ಯಾಷನ್ ರಿಲೇಟ್ ಇರ್ಬೋದು, ಅಥವಾ ನಿಮ್ಮ ಹಾಬೀಸ್ ರಿಲೇಟ್ ಇರ್ಬೋದು, ನಿಮ್ಮ ಕೆಲಸ ಕಾರ್ಯಗಳದ್ದಿರ್ಬೋದು. ಆದರೆ ಅದರಲ್ಲಿ ನೀವು ತುಂಬ ದೊಡ್ಡ ಯಶಸ್ಸನ್ನು ಪಡಿತೀರಾ ಅಂತ ಕೂಡ ಬರ್ತಾ ಇದೆ. ಅದು ಯಾವುದೇ ಆಗಿರ್ಬೋದು ಕೆಲಸ, ಪ್ರೆಸೆಂಟ್ನಲ್ಲಿ ಏನನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ದಯವಿಟ್ಟು ಕೈ ಹಾಕಿ ಅಂತ ಬರ್ತಾ ಇದೆ. ಈ ವ್ಯಕ್ತಿ ವಿಚಾರವಾಗಿ ನಾನು ಅಕಾರ್ಡಿಂಗ್ ಟು ಮೈ ರೀಡಿಂಗ್ ಟುಡೇ ತುಂಬ ಮಿಕ್ಸ್ಡ್ ಎನರ್ಜೀಸ್ ಬಂತು. ಅವ್ರು ಇವಾಗ ಫಸ್ಟ್ ನಾನು ಹಾಫಲ್ಲಿ ಏನು ನೋಡಿದ್ದು ಅಂದರೆ, ಅವ್ರು ನಿಮ್ಮನ್ನ ಸ್ಟ್ರಾಂಗಾಗಿ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ತೋರಿಸ್ತಿತ್ತು. ಡೆತ್ ಕಾರ್ಡ್ ಬರ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಭಯ ಕೂಡ ಇದೆ, ಹಿಂಜರಿಕೆನೂ ಇದೆ, ಆ ಥರ ಎಲ್ಲ ಬರ್ತಾ ಇದೆ. ಎಂಡ್ ಆಗೋಯ್ತು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಬರ್ತಿರೋದ್ರಿಂದ ಮೂಡ್ ಸ್ವಿಂಗ್ಸ್ ಇದೆ ಅಂತ ಹೇಳ್ಬೋದು ಈ ವ್ಯಕ್ತಿಗೆ. ಮತ್ತು ಅವ್ರದ್ದೇ ಆದ ಒಂದು ವ್ಯಕ್ತಿತ್ವನ ಹೊಂದಿಲ್ವೋ ಏನೋ, ಅದರಿಂದ ಈಸಿಯಾಗಿ ಯಾರು ಏನು ಹೇಳಿದ್ರು ಅದಕ್ಕೆ ಕ್ಯಾರಿ ಆಗಿಬಿಟ್ಟು ಅವ್ರು ಹೇಳ್ದಂಗೆ ನಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಈ ವ್ಯಕ್ತಿಗೆ ಏನಂದರೆ ಪ್ರಾಬ್ಲಮ್, ಈ ವ್ಯಕ್ತಿಯ ಸ್ಪೆಷಲ್ಲಾಗಿ ಈ ವ್ಯಕ್ತಿಯ ವೀಕ್ನೆಸ್ ಏನಂದರೆ ಬೇರೆ ಅವ್ರನ್ನ ಖುಷಿ ಪಡಿಸೋದು. ಯಾವಾಗಲೂ ಬೇರೆಯವ್ರನ್ನ ಖುಷಿ ಪಡಿಸ್ಕೊಂಡು ಕೂತ್ಕೊಂಡಾಗ ತನ್ನ ಲೈಫು ಹಾಳಾಗುತ್ತಲ್ವ. ನಾವು ಎಲ್ಲರೂ ಯಾವಾಗಲೂ ಖುಷಿ ಪಡ್ಸೋಕ್ಕಾಗಲ್ಲ. ಇದನ್ನು, ಈ ಒಂದು ಸ್ಪೆಷಲ್ ಆಗಿರೋ ಈ ಒಂದು ಆ್ಯಟಿಟ್ಯೂಡ್ನ ಈ ವ್ಯಕ್ತಿ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಅವರ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ನಾನು ಕೆಲವರಿಗೆ 7 ದಿನದಲ್ಲಿ ಕಾಂಟ್ಯಾಕ್ಟ್ ನೋಡ್ತಾ ಇದ್ದೀನಿ. ಕೆಲವರಿಗಂತೂ ಡೆತ್ ಬರ್ತಿರೋದ್ರಿಂದ ಏನೂ ಇದರಲ್ಲಿ ಚೇಂಜಸ್ ಆಗಲ್ಲ, ಇದು ಹಿಂಗೆ ಇರುತ್ತೆ. ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ ಅಷ್ಟು ಬಿಟ್ಟರೆ ಅವ್ರ ಕಡೆಯಿಂದ ಆ್ಯಕ್ಷನ್ ಏನೂ ಇಲ್ಲ ಅಂತ ಕೂಡ ನೋಡ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗ್ ಇದೇ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.